ಹಾಯ್ ಹಲೋ ಹೇಗಿದ್ದೀರಾ? ಸೊ ಇವತ್ತೊಂದು ಸಿಂಪಲ್ ರೆಸಿಪಿ ಲಿಮಿಟೆಡ್ ಇಂಗ್ರೀಡಿಯೆಂಟ್ಸಲ್ಲಿ ಏನು ಮಾಡೋದು ಅಂತ ನೋಡೋಣ. ಓಕೆನಾ? ಹೆಕ್ಕರಿ ಮಾಡ್ತಾಯಿದ್ದೀರಿ. ಹೆಕ್ಕರಿ ಮಾಡೋದಕ್ಕೆ ಫಸ್ಟು ಮೊಟ್ಟೆನ ಬೇಯಕ್ಕಿಟ್ಟಿದ್ದೀರಿ. ಬೇರೆ ಐಟಮ್ಸ್ ನೋಡಿಬಿಡೋಣ ಏನೇನು ಬೇಕು ಅಂತ, ಆಯಿತಾ? ಸೊ ಫಸ್ಟು ಆಯಿಲ್ ಆದಮೇಲೆ ಬೇಕು ನಮಗೆ ಈರುಳ್ಳಿ. 1 ಕಪ್ ಈರುಳ್ಳಿ ತೊಗೊಂಡಿದ್ದೀನಿ. ಅದಾದಮೇಲೆ 2 ಟೊಮೆಟೊ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಅದಾದಮೇಲೆ ಸ್ವಲ್ಪ ಮಸಾಲ ಅಂದರೆ ಗರಂ ಮಸಾಲ, ಧನಿಯಾ ಪೌಡರ್, ಖಾರ, ಉಪ್ಪು, ಒಂಚೂರು ಅರಿಶಿನ ಮತ್ತು ಒಂದು ಬೌಲ್ ಮೊಸರು. ಸೊ ಮೊಟ್ಟೆ ಬಂದಿದೆ ಆಲ್ರೆಡಿ. ಸೊ ಮೊಟ್ಟೆ ಬಂದಿದೆ, ಈಗ ಪೀಲ್ ಆಫ್ ಆಗಿದೆ. ಸೊ ಈಗ ಒಂದು ಬಾಣಲಿಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಸ್ವಲ್ಪ ಖಾರದ ಪುಡಿ ಮತ್ತು ಒಂಚೂರು ಅರಿಶಿನ ಹಾಕಿಬಿಟ್ಟು ಈಗ ಮೊಟ್ಟೆ ಇದೆಯಲ್ಲ, ಸ್ವಲ್ಪ ಸಾಲ್ಟ್ ಹಾಕಿ ಮೊಟ್ಟೆಯನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಸೊ ಮೊಟ್ಟೆ ಚೆನ್ನಾಗಿ ಫ್ರೈ ಆದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೊ ಅದಕ್ಕೋಸ್ಕರ ಫ್ರೈ ಮಾಡ್ಕೊಳ್ತಿರೋದು. ಜಸ್ಟ್ 2 or 3 ಮಿನಿಟ್ಸ್ ಫ್ರೈ ಮಾಡಿಕೊಂಡ್ರೆ ಸೊ ಒಳ್ಳೆ ಚೆನ್ನಾಗಿರೋ ಮೊಟ್ಟೆ ನಮಗೆ ರೆಡಿ ಆಗುತ್ತೆ. ಅದನ್ನು ಸೈಡ್ಗೆ ಇಡೋಣ. ಸೊ ಅದು ಸೈಡಿಗೆ ಇಟ್ಟಿದ್ದಾದಮೇಲೆ ಅದೇ ಬಾಣಲಿಗೆ ನಾವೀಗ ಮತ್ತೆ ಇನ್ನು ಸ್ವಲ್ಪ ಎಣ್ಣೆ ಹಾಕಿದಾದಮೇಲೆ ನೆಕ್ಸ್ಟು ಸ್ವಲ್ಪ ಜೀರಿಗೆ ಹಾಕೋಣ. ಜೀರಿಗೆ ಸ್ವಲ್ಪ ಚಟ್ಪಟ್ ಅನ್ನೋವರೆಗೂ ಫ್ರೈ ಮಾಡುವ. ಸೊ ಚಟ್ಪಟ್ ಅಂದಿದೆ. ಸೊ ಅದಕ್ಕೆ ಆನಿಯನ್ ಹಾಕೋಣ. ಆನಿಯನ್ ಈಗ ಫುಲ್ಲು ಗೋಲ್ಡನ್ ಬ್ರೌನ್ ಬರಬೇಕು. ಸೊ ಗೋಲ್ಡನ್ ಬ್ರೌನ್ ಬರೋವರೆಗೂ ನಾವು ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿ. ಸೊ ಅದು ಜಸ್ಟ್ 2 or 3 ಮಿನಿಟ್ಸ್ ಎಣ್ಣೆಯಲ್ಲಿ ಫ್ರೈ ಮಾಡಿದ್ರೆ ಗೋಲ್ಡನ್ ಬ್ರೌನ್ ಬರುತ್ತೆ. ಸೊ ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ಸೊ ಅದನ್ನು 2 or 3 ಮಿನಿಟ್ಸ್ ಮಾಡಿದ್ರೆ ಹಸಿ ಸ್ಮೆಲ್ ಹೋಗುತ್ತೆ. ಅದಾದಮೇಲೆ ನಾವು ಆಲ್ರೆಡಿ ರೆಡಿ ಮಾಡಿಟ್ಕೊಂಡಿರೋಂಥ ಟೊಮ್ಯಾಟೊ 2 ಟೊಮ್ಯಾಟೊ ತೊಗೊಂಡಿದ್ದೀನಿ. ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಟೊಮ್ಯಾಟೋನ ಹಾಕ್ಬಿಟ್ಟು ಚೆನ್ನಾಗಿ ಮತ್ತೆ ಫ್ರೈ ಮಾಡಬೇಕು. ಆ ಟೊಮೆಟೊ ಏನಿದೆ ಚೆನ್ನಾಗಿ ಫ್ರೈ ಆದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ, ಆಯಿತಾ? ಸೊ ಅದು ಹಸಿದೇನಿದೆ ಹಸಿ ಎಲ್ಲ ಹೋಗಬೇಕು. ಅಲ್ಲಿವರೆಗೂ ಟೊಮೆಟೊನ ನಾವು ಬೇಯಿಸ್ಕೊಳ್ಬೇಕು. ಸೊ ಅದಾದಮೇಲೆ ನಮ್ಮ ಏನೇನು ಮಸಾಲಾಸ್ ನಾವು ರೆಡಿ ಮಾಡಿಟ್ಕೊಂಡಿದ್ರಲ್ವ, ಖಾರದ ಪುಡಿ, ಧನಿಯಾ ಪೌಡರ್, ಗರಂ ಮಸಾಲ, ಸೊ ಅದನ್ನೆಲ್ಲನೂ ಈಗ ನಾವು ಮತ್ತು ಬಾಣಲಿಗೆ ಹಾಕೋಣ. ಸೊ ಮೆಷರ್ಮೆಂಟ್ಸ್ ಏನೇನು ಬೇಕಿದೆ ಅಂತ ನಾನು ಕ್ಯಾಪ್ಷನಲ್ಲಿ ಹಾಕಿರ್ತೀನಿ. ಸೊ ಇದನ್ನೆಲ್ಲ ಹಾಕಿ ಮತ್ತು 1 or 2 ರೌಂಡ್ಸ್ ಫ್ರೈ ಮಾಡಿದಾದಮೇಲೆ ಒಂಚೂರು ನೀರು ಹಾಕೋಣ. ಸೊ ನೀರು ಹಾಕ್ಬಿಟ್ಟು ಮತ್ತು ಸಿಮ್ಮಲ್ಲೇ ಇಟ್ಟಿದ್ದೀನಿ ಗ್ಯಾಸು. ಸಿಮ್ಮಲ್ಲಿ ಇಟ್ಬಿಟ್ಟು ಸ್ಲೋಲಿನೇ 1-2 ಮಿನಿಟ್ಸ್ ಫ್ರೈ ಮಾಡ್ಕೊಳ್ಬೇಕು. ಅದಾದಮೇಲೆ ನಾವು ಆಲ್ರೆಡಿ ಬೇಯಿಸ್ಕೊಂಡಿರೋಂಥ ಮೊಟ್ಟೆನ ಹಾಕಿ ಮತ್ತು 2 or 3 ಮಿನಿಟ್ಸ್ ಬೇಯಿಸ್ಕೊಳ್ಬೇಕು, ಫ್ರೈ ಮಾಡಬೇಕು. ಸೊ ಈಗ ಆಗಿದೆ. ಇದಕ್ಕೆ ಈಗ ನಮಗೆ ನೆಕ್ಸ್ಟ್ ಬೇಕಾಗಿರೋದು ಮೇನ್ ಇಂಗ್ರೀಡಿಯೆಂಟ್, ಆಯಿತಾ? ಸೊ ಇದೆಲ್ಲ ಆದಮೇಲೆ ನಾವೀಗ 1 ಬೌಲ್ ಮೊಸರು ತೊಗೊಂಡಿದ್ರಲ್ವ, ಅದನ್ನು ಇದಕ್ಕೆ ಹಾಕಬೇಕು. ಸೊ 1 ಬೌಲ್ ಮೊಸರು, ಅದೇ ಬೌಲಿಗೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ಅದನ್ನು ಸಾಲ್ಟ್ ಎಲ್ಲ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಬೇಕು ಲಾಸ್ಟಲ್ಲಿ. ಬಿಕಾಸ್ ನನಗೆ ಮೆಷರ್ಮೆಂಟ್ ಏನು ಬೇಕು ಅಂತ ನಂಗೆ ಗೊತ್ತಿತ್ತು. ಸೊ ನಾನು ಅದಕ್ಕೆ ಹಾಕಿದ್ದೀನಿ. ಸೊ ಇದು ಚೆನ್ನಾಗಿ ಬಾಯ್ಲ್ ಆಗಿದೆ. ಇದು ಚೆನ್ನಾಗಿ ಬೇಯಬೇಕು. ಲೈಕ್ ಗ್ಯಾಸ್ನ ಸಿಮ್ಮಲ್ಲೇ ಇಟ್ಟಿದ್ದೀನಿ, ಸ್ಲೋಲಿನೇ ಇಟ್ಟಿದ್ದೀನಿ. ಸೊ ಇದು ಮಿನಿಮಮ್ ನಮಗೆ 5 to 10 ಮಿನಿಟ್ಸ್ ಸ್ಲೋಲಿನೇ ಬೇಯಿಸ್ಕೊಂಡ್ರೆ ಎಗ್ ಕರಿ ಈಗ ರೆಡಿ ಆಗಿದೆ. ಸೊ ಏನಂದರೆ ಇದನ್ನು ಸ್ವಲ್ಪ ಬೇಯ್ತಾ ಇದೆ. ಅದಕ್ಕೆ ಲಾಸ್ಟಲ್ಲಿ ಗಾರ್ನಿಷಿಂಗ್ಗೆ ಏನು ಹಾಕಬೇಕು, ಕೊತ್ತಂಬರಿ ಸೊಪ್ಪು. ಸೊ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿರೋದನ್ನ ಹಾಕಿದ್ದೀನಿ ಈಗ. ಸೊ 2 ಮಿನಿಟ್ಸಲ್ಲಿ ಬಂದರೆ ನಮ್ಮ ಕರಿ ರೆಡಿ ಇರುತ್ತೆ, ಎಗ್ ಕರಿ ರೆಡಿ ಇರುತ್ತೆ. ಸೊ ನಾನು ಅದಕ್ಕೆ ಚಪಾತಿ ಮತ್ತು 1 ಬೌಲ್ ರೈಸ್ ರೆಡಿ ಮಾಡಿಟ್ಟಿದ್ದೀನಿ. ಸೊ ಸಾಕಾಗಲ್ಲ ಅನ್ಸುತ್ತೆ, ಏಕೆಂದರೆ ಸ್ಮೆಲ್ ಬರ್ತಾ ಇರೋದು ನೋಡ್ತಾನೆ ಇನ್ನು ಜಾಸ್ತಿ ತಿನ್ನಬೇಕು ಅಂತ ಫೀಲ್ ಆಗ್ತದೆ. ಸೊ ನೋಡೋಣ. ಫಸ್ಟ್ ನಾನು ಇದನ್ನು ಖಾಲಿ ಮಾಡಿಬಿಟ್ಟು ಹೇಗಿತ್ತು ಅಂತ ಹೇಳ್ತೀನಿ. ನೀವೂ ಅಷ್ಟೇ ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅಂತ ನನಗೆ ಹೇಳಿ, ಆಯಿತಾ? ಕಮೆಂಟ್ಸ್ಗೆ ಕಾಯ್ತಿರ್ತೀನಿ, ಮಿಸ್ ಮಾಡಬೇಡಿ.